निकान्नं कृष्णान्नं पतितान्नं भक्तिरन्ते अमृतत्वमस्य ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಪುಟ್ಟ ಪಾಪುವಿನ ನಾಮಕರಣದ ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ನಾಮಕರಣ ಆಗಿರೋದು ಅಕ್ಟೋಬರ್ 27 ಆದಿತ್ಯವಾರ. ನನಗೆ ಈ ವಿಡಿಯೋವನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ನಾನು ಇದೆಲ್ಲ ರೆಡಿ ಆದಮೇಲೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಪಾಪುವಿನ ನಾಮಕರಣಕ್ಕೆ ಅಂತ ಮುಹೂರ್ತ ನೋಡಬೇಕಿದ್ರೆ ಅಂದರೆ ಪುರೋಹಿತರಲ್ಲಿ ಅವನ ಜಾತಕದ ಫಲಾನುಫಲ ಕೇಳಬೇಕಿದ್ರೆ ಅವರು ಸದ್ಯಕ್ಕೆ ಪಾಪುವಿನ ನಕ್ಷತ್ರದಲ್ಲಿ ಅಂದರೆ ಪಾಪುವಿನ ಜಾತಕದಲ್ಲಿ ದೈವಾನುಗ್ರಹ ಬಲ ಕಡಿಮೆ ಇರೋದ್ರಿಂದ ನವಗ್ರಹ ಶಾಂತಿ ಮತ್ತು ಮೃತ್ಯುಂಜಯ ಶಾಂತಿ ಹೋಮ ಮಾಡಿಸ್ಕೊಂಡ್ರೆ ಉತ್ತಮ ಅಂತ ಸಲಹೆ ಕೊಟ್ಟರು. ಹಾಗಾಗಿ ಅವರ ಸಲಹೆಯ ಮೇರೆಗೆ ನಾವು ಪಾಪುವಿನ ನಕ್ಷತ್ರದ ದಿನ ಗಣಪತಿ ಹೋಮ, ಶಿವಪೂಜೆ, ನವಗ್ರಹ ಶಾಂತಿ ಮತ್ತು ಮೃತ್ಯುಂಜಯ ಶಾಂತಿ ಹೋಮ ಮಾಡಿಸ್ಕೊಂಡ್ವಿ. ಇದನ್ನು ನಮ್ಮ ಕುಲ ಪುರೋಹಿತರಾದ ಉದಯನಾರಾಯಣ್ ಭಟ್ ಪರಕ್ಕಜಿ ಇವರ ನೇತೃತ್ವದಲ್ಲಿ ವಿಧಿವತ್ತಾಗಿ ಚೆನ್ನಾಗಾಯಿತು. ಈ ನಾಮಕರಣದ್ದು ಟೈಮ್ ಅಂದರೆ ನಾಮಕರಣ ನಾವು ಮಾಡಿರೋದು ಅಕ್ಟೋಬರಲ್ಲಿ, ಅಂದರೆ ಅದು ದೀಪಾವಳಿಯ ಸಮಯ ಆಗಿರೋದ್ರಿಂದ ಮಳೆ ಬರುವ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ನಾವು ಸರಳವಾಗಿ ಮನೆಯಲ್ಲೇ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಹೋಮ ಮಾಡಿಸ್ಕೊಂಡ್ವಿ. ಇದು ಇವಾಗ ಒಂದು ಕ್ಲಿಪ್ಸ್ ಇದೆಯಲ್ಲ, ಇದು ಬೆಳಗ್ಗಿನ ತಿಂಡಿದು ಒಂದು ವಿಡಿಯೋ ಕ್ಲಿಪ್ಸ್ ಅಷ್ಟೇ. ಬೆಳಗ್ಗಿನ ತಿಂಡಿಗೆ ನಾವು ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಮಾಡ್ಕೊಂಡ್ವಿ. ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿರೋದು. ಮನೆಯಲ್ಲಿ ಹೋಮ ಮಾಡೋದ್ರಿಂದ ಮನೆಗೂ ಒಳ್ಳೆಯದು ಮತ್ತು ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗೆ ಮನೆಯ ಶಾಂತಿ ನೆಮ್ಮದಿ ಎಲ್ಲ ತುಂಬಿಕೊಳ್ಳಿ ಅಂತ ಮನೆಯಲ್ಲೇ ಸರಳವಾಗಿ ಮಾಡ್ಕೊಂಡ್ವಿ. ಇವಾಗ ಸಾಮಾನ್ಯವಾಗಿ ನಾಮಕರಣ ಇಲ್ಲ ಅನ್ನಪ್ರಾಶನ ಅಂತ ಪಾಪುವಿಗೆ 6 ತಿಂಗಳಿನ ಒಳಗೆ ಮಾಡಿಸ್ತೀವಿ. ಆದರೆ ನಮ್ಮ ಒಂದು ವೈಯಕ್ತಿಕ ಕಾರಣಾಂತರಗಳಿಂದ 6 ತಿಂಗಳಲ್ಲಿ ನಮಗೆ ಇದು ನಾಮಕರಣ ಅನ್ನಪ್ರಾಶನ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಪಾಪುವಿಗೆ 9 ತಿಂಗಳಲ್ಲಿ ಮಾಡಿಸಿದ್ವಿ. ಆದರೆ 6 ತಿಂಗಳಿನ ಒಳಗೆ ನಾವು ಒಂದು ಅನ್ನಪ್ರಾಶನವನ್ನು ಗುರುವಾಯೂರ್ ದೇವಸ್ಥಾನದಲ್ಲಿ ಮಾಡಿಸಿದ್ವಿ. ಅಲ್ಲಿ ಜಸ್ಟ್ ಅನ್ನಪ್ರಾಶನ ಮಾತ್ರ ಮಾಡಿಸಿರುವಂಥದ್ದು. ನೆಕ್ಸ್ಟ್ ಅನ್ನಪ್ರಾಶನ ಮತ್ತು ನಾಮಕರಣದ ಕಾರ್ಯಕ್ರಮವನ್ನು ಮನೆಯಲ್ಲೇ ವಿಧಿವತ್ತಾಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ದೈವಾನುಗ್ರಹದಿಂದ ಅಕ್ಟೋಬರ್ 27ಕ್ಕೆ ಚೆನ್ನಾಗಾಯಿತು. ಇದರಿಂದ ನಮಗೆ ಖುಷಿ ನೆಮ್ಮದಿ ಎಲ್ಲ ಸಿಕ್ತು. ಈ ಥರ ಮನೆಯಲ್ಲಿ ಏನಾದರೂ ದೈವತಾರಾಧನೆ, ಪೂಜೆ, ಪುನಸ್ಕಾರ ಅಂತ ಮಾಡಿದರೆ ನಮ್ಮ ಮನಸ್ಸಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ಮನಸ್ಸು ಅಷ್ಟೇ ಶಾಂತಿ ನೆಮ್ಮದಿ ಅಂತ ತುಂಬಿಕೊಳ್ಳುತ್ತೆ ಅಲ್ವಾ. ಆಮೇಲೆ ನಮ್ಮ ಪುಟ್ಟ ಪಾಪುವಿಗೆ ಏನು ಹೆಸರಿಟ್ವಿ ಅಂತ ಎಲ್ಲಾದರೂ ಈ ವಿಡಿಯೋದ ಮಧ್ಯದಲ್ಲಿ ಇಲ್ಲ ಕೊನೆಯಲ್ಲಿ ಹೇಳಿರ್ತೀನಿ. ಹಾಗಾಗಿ ನೀವು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೂ ವಿಡಿಯೋ ಎಲ್ಲೂ ಬೋರ್ ಆಗಲ್ಲ. ಯಾಕಂದರೆ ಇಲ್ಲಿ ಪುರೋಹಿತರು ಚೆನ್ನಾಗಿ ಮಂತ್ರ ಹೇಳ್ತಾ ಹೋಮ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲೂ ಏನಾದರೂ ದುಃಖ, ಕ್ಲೇಶ ಈ ಥರ ಏನಾದರೂ ಇದ್ದರೆ ಅದೆಲ್ಲ ದೂರ ಆಗಿ ಮನಸ್ಸು ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಅಂತ ಆ ಭಗವಂತನಲ್ಲಿ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ನನ್ನ ದೊಡ್ಡ ಮಗನ ಹೆಸರು ರಾಘವ್ ಸ್ಕಂದ ಅಂತ, ಹಾಗೆ ಚಿಕ್ಕ ಮಗನ ಹೆಸರನ್ನು ಕೂಡ ಆ ಹೆಸರಿಗೆ ಹೋಲಿಕೆ ಆಗೋ ಹಾಗೆ ಇಡಬೇಕು ಅಂತ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲೇ ತುಂಬ ಆಸೆ ಇತ್ತು. ಅಂದರೆ ಮೊದಲನೇ ಪದ ರಾ ಬರಬೇಕು, ಇಲ್ಲ ಕೊನೆಯ ಪದ ವಾದಲ್ಲಿ ಎಂಡ್ ಆಗಬೇಕು ಅಂತ ನನಗೆ ನಾನು ಆ ಥರನೇ ಹೆಸರು ಹುಡುಕ್ತಾ ಇದ್ದೆ ಪುಟ್ಟ ಪಾಪುವಿಗೆ. ಆದರೆ ನಮ್ಮ ಮನೆಯವ್ರದ್ದು ಆ ಥರ ಏನೂ ತಕರಾರು ಇರಲಿಲ್ಲ. ನನಗೆ ಮಾತ್ರ ಆ ಥರ ಒಂದು ಮನಸ್ಸಲ್ಲಿ ಬಂದಿದ್ದು. ಅಂದರೆ ಇವಾಗ ಅಣ್ಣ ತಮ್ಮಂದು ಆ ಥರ ಹೆಸರಿಟ್ಟರೆ ಕೇಳೋದಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನಾನು ಆ ಥರದ ಒಂದು ಹೆಸರನ್ನು ಹುಡುಕ್ತಾ ಇದ್ದೆ.
ತುಂಬ ಹುಡುಕಿ ನನಗೆ ಕೊನೆಯಲ್ಲಿ ಒಂದು ಮನಸ್ಸಿಗೆ ತೃಪ್ತಿ ಆಗೋ ಹೆಸರು ಸಿಕ್ತು. ಹೆಸರು ಸಿಕ್ಕಿರೋದು ನನಗೇನೆ, ಅಂದರೆ ಚೂಸ್ ಮಾಡಿರೋದು ನಾನೇ. ನಮ್ಮ ಮನೆಯವರಿಗೆ ಹೆಸರಿಡೋದ್ರಲ್ಲಿ ಏನು ತಕರಾರು ಇಲ್ಲದೆ ಇರೋದ್ರಿಂದ ನಾನು ಇಷ್ಟಪಟ್ಟು ನಾನು ಹುಡುಕಿರುವಂಥ ಹೆಸರನ್ನೇ ಇಟ್ವಿ. ಅಣ್ಣ ರಾಘವನ ಹೆಸರು ಹೋಲಿಕೆ ಆಗೋ ಹಾಗೆ ತಮ್ಮನ ಹೆಸರನ್ನು ಏನು ಇಟ್ವಿ ಅಂತ ನಿಮಗೂ ಗೊತ್ತಾಗಬೇಕಲ್ವಾ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹೆಸರು ಹೇಳಿದ ಮೇಲೆ ನಿಮಗೂ ನಂತರ ಆ ಹೆಸರು ಇಷ್ಟ ಆಯಿತಾ ಅಂತ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಹೋಮದ ಮಂತ್ರಘೋಷವನ್ನು ಪುರೋಹಿತರ ಬಾಯಿಂದನೇ ಕೇಳಿ ಪುನೀತರಾಗೋಣ ಅಂತ ನನ್ನ ಈ ವಿವರಣೆಯನ್ನು ಇಲ್ಲಿಯೇ ನಿಲ್ಲಿಸ್ತೇನೆ. ಬನ್ನಿ ಹೋಮವನ್ನು ಭಕ್ತಿಯಿಂದ ನೋಡಿ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಈ ವಿಡಿಯೋದ ಎಂಡಲ್ಲಿ ಇಲ್ಲ ಮಿಡ್ಲಲ್ಲಿ ಏನಾದರೂ ಪಾಪುವಿನ ಹೆಸರನ್ನು ರಿವೀಲ್ ಮಾಡ್ತೀನಿ. ಹಾಗಾಗಿ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮಂತ್ರವನ್ನು ಪುರೋಹಿತರ ಬಾಯಿಂದ ಕೇಳೋಣ ಬನ್ನಿ. गर्भस्समस्तदाग्रे भूतस्यादः पत्रेकासीत् सदाधारप्रतिलिङ्ग्यामदेवान् तस्मै देवाय हविषाभिधेम वर्धयामि पुष्यर्थं दष्यर्थं वृद्ध्यर्थं च ब्राह्मणैः सह स्वस्य पुण्याः वाचनं करिष्ये ॐ महीभ्यो प्रतिवेशनैमयशं क्षतां नो वैवेभेति सम्बन्धे सोमेन सराज्ञा यस्मै करोति ब्राह्मणस्त्वं राजन् वार्यामसि आदिग्रहं मतिरुदाराभे सुत्यात्काव्यन्दिन्दवसमुद्रविवसिन्दवस्राम प्रजया पशुभिस्सामधर्मार्जनात्रैः तं नन्द्रसो भानुन्वेज्योतिष्कृतप्रतो रक्षदयाकृतान् अनल्पणम्बेज्योगवामभोनर्भोजयादि व्यञ्जनम् एवं वे गङ्गे श्रुतश्रेष्ठां पुंसता वृष्ण्या सिज्ञा वृद्धिदेवस्तया शीकीये श्रुत्या सुजोम्या स्योनाभिवादिक्षरा यच्छानि सर्वप्रदाः गन्धद्वारान्तरादृशां नित्यपठाङ्गरीशिने एम्बीश्वरेकं सर्वकामिहोपत्वजे श्रीं खण्डात् प्रोहन्ते वर्षपरे देवानो दुर्वे प्रथमशास्त्रेण जतेन च श्रुत्तेवोनिचन्दं वर्णेवोऽस्ति कृता यत्सनवत्पुरुषं व्यापन्नेर्यापला पुष्पायाष्टपुष्पिणे हे बृहस्पतिप्रसूतास्थानं चन्दकुम्भसा बृहस्पतिषुस्तनोऽभ्यानि विष्णुदेव्यारास्त्ररत्नानि अग्नेरजति ॐ भूर्भुवस्सुमः अर्घ्यं समर्पयामि आचमनीयं समर्पयामि स्नानं समर्पयामि वस्त्रं समर्पयामि उपवीतं समर्पयामि आभरणं समर्पयामि गन्धं समर्पयामि अक्षतान् समर्पयामि पुष्पाणि समर्पयामि दीपं दर्शयामि ॐ प्राणाय स्वाहा ॐ अपानाय स्वाहा ॐ ज्ञानाय स्वाहा ॐ दानाय स्वाहा ॐ समानाय स्वाहा स्वाहा अमृताभिधानमसे स्वाहा तृप्तिरस्तो नैवेद्यं समर्पयामि ताम्बूलं समर्पयामि नीराजनं समर्पयामि मन्त्रपुष्पं प्रदक्षिणनमस्कारात् सर्वोपचारपूजा समर्पयामि ऋतस्य मुखे विष्णुकण्ठे तत्र समाश्रितः मुदे तत्र स्थितो ब्रह्मा मध्ये मातृणास्ततः कक्षौ सागराः सर्वे तद्वैपाः सुन्दरा ऋग्वेदोऽथ सामवेदोऽङ्कितर्मणः अङ्गैश्चैताः सर्वे कृतन्तमाश्रिताः तथाचित्रै सावित्रै शान्ते पुष्टिकरी तथा आजान्तो मम देहस्य दुर्दक्षेकारक सर्वे समुद्राश्रयस्तीर्थानि दन्ताः गङ्गे चमने चैव गोदावरि सरस्वती नर्मदे सिन्धु कावेरि जलेऽस्मिन् सन्निधिं कुरु सर्वे तीर्थाः सन्निहिताः सन्तो मातृदेवो भव पितृदेवो भव आचार्यदेवो भव अतिथिदेवो भव इत्याद्यो गृहीत्वा ब्रह्मणस्तेषु चलन्ति वा पुनता येन पो दिव्यङ्गशातेन दिव्येन ब्रह्मणा इदं ब्रह्मणि यप्पामवादी रथ्येते ऋषभिः सम्प्रदकं रसं सर्वगं सर्वोदमश्नाति सरितं वा तरिष्वन् ಬಟ್ಟೆಯಲ್ಲೇ ಮಾಡುವುದು ದೀರ್ಘಾಲಿಂದ ಆ ಕಾರಣಕ್ಕೆ ನೀರು ತೋಡಿ ಕರ್ತಗೆ ಬಿಡಿ
मानस्तोके तदजेमान आयुष्मानो गौषमानो श्वेशुरीर्षः वीरान्मानो त्रिवामिसोके हविष्कुन्दो मृतान्ते आराध्ये गोद्धौतपोरिजग्ने क्षेत्रीराज नमस्ते ते स्तोत्रक्षाचनो जनेव प्रज्ञदाजनशर्मयश्चत्विवरः आस्तु ईश्वरोङ्गलतदय्यमानं मृगन्नभीमवात्तमग्रं मृडाचरित्रे दर्शवानो न्यन्दयस्मन्युन्तसेनाः परिणोद्रस्य हेतुर्वणक्वरित्वेदस्य मद्रघाय अवस्थिरां भवत्यस्तनश्वमेश्वस्तोकाय तयाय मृडयामीषमशुभतमशिवस्मनामकामे वृक्षाय तन्निजाय कृतिं प्रसाद आचर्विनाकं विप्रदागे प्रकीर्तनोरितरणस्ते स्तुवास्ते आद्य अष्टद्रव्य आद्य दूर्वाद्य निर्विघ्नसि कीर्तनालिकेरस्य आहुतिष्ठेक्रमेण अष्टसंख्या आदित्यादि ग्रहणयो कपिलो नामाग्नि सूर्यो देवता धूमकेतुर्नामाग्नि विराट्ो देवता हाकितो नामाग्नि शुक्रो देवता पिङ्गलो नामाग्नि इन्द्रो देवता जाठरो नामाग्नि बुधो देवता शिखी नामाग्नि बृहस्पतिर्देवता महादेवा अपामाद्यास्तन्निधि दूर्वाग्निर्वाद्यैः अष्टाविंशतिसंख्याधीशक्तिदेशयोः धीरेवत्रयैः त्रिस्त्रिसंख्या इन्द्राद्यस्तलोकपालानां मृगाद्यष्टदेवतानां च समिद्धर्वाद्यैः त्रिस्त्रिसंख्या आद्याकृतिगर्भेः समस्तव्याहृतभिः अष्टोत्तरसंख्या मृत्युञ्जयशान्तिहो मे पदजो नामाग्निः सविता देवता चरुर्हविः उपहोमे
शान्तिकं शमयन्तु स्वाहा श्राद्धं ब्रह्मः कुरुतम्पगः जगं दुरापालं भ्रूणहत्यादिलाशान्तिकं शमयन्तु स्वाहा लक्ष्मीश्च पुष्टिश्च कीर्तिं च गृह्यताम् ब्रह्मण्यं बहुपुत्रतां श्रद्धामेधे प्रज्ञातु जातवेदः सन्ददातु स्वाहा ये सहस्रमयुतं दाशामृत्यो मध्याजहन्तवे यज्ञस्य मायया सर्वकालमयजामहे मृत्यवे स्वाहा मृत्यवे स्वाहा ॐ नमो भगवते रुद्राय विष्णवे मृत्युर्मे पाहि इमं बृहस्पतिमिन्द्रं दानाय चोदया वाचं विष्णुगं सरस्वतीगं सवितारं च वाजिनो सोमगं राजानं वरुणमग्निमन्वरभामहे आदित्यान् विष्णुगं सूर्यं ब्रह्माणं च बृहस्पतिभ्यः स्वाहा हरियम्ने बृहस्पतये इन्द्राय वाचे विष्णवे सरस्वत्यै सवित्रे सोमाय राज्ञे वरुणायाग्नय आदित्येभ्यः सूर्याय नमः ಇಲ್ಲಿ ನಾಮಕರಣದ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಪಾಪುವಿಗೆ ಹೆಸರು ಇಡುವಂತಹ ಕಾರ್ಯಕ್ರಮ. ಫಸ್ಟು ಪಾಪುವಿನ ಹೆಸರನ್ನು ಪಾಪುವಿನ ಅಪ್ಪ ಅವನ ಕಿವಿಯಲ್ಲೇ ಫಸ್ಟು ಹೇಳುವಂಥದ್ದು. ನಾವು ಪಾಪುವಿಗೆ ಭಾರ್ಗವ ಅಂತ ಹೆಸರು ಇಟ್ವಿ. ರಾಘವನ ತಮ್ಮ ಭಾರ್ಗವ ಹೆಸರು ಹೇಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. भार्गव शर्मा अस्ति भार्गव शर्मा अस्ति
वीर्यो नमसेन शत्रून् आक्रन्दय बलमोजो ननादानिष्यनिहितनितानाशमानः अतप्रोतदन्तभेदच्छनागिं विजयेन्द्रस्य मर्चिरनिवेदयत्वा आङ्गनर्घ प्रज्ञावर्धदेवाङ्के तमच्छन्दविरवामदेते शास्त्रनिर्भोगरोऽस्माकमिन्द्ररतिनो जयन्तो यथा हतत्तुलभोगोर्यञ्जत्परिहितामपञ्चलाय जत्राः एतात्मस्मस्रमिञ्चास्यगुणसादामार्यज्ञे प्रतरान्नतायुः यजमानान् तत्तद्यजमानान् सर्वान् सर्वान् यजमानान् तत्तद्यजमानान् सर्वान् 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 यजमानान् यजमानान् सर्वान् कामान् कामान् सर्वान् यजमानान् यजमानान् सर्वान् कामान् सर्वान् कामान् कामान् सर्वान् सर्वान् कामान् सर्वान् 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 कामान् 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 अपरुन्धते रुन्धते कामान् अपरुन्धते अपरुन्धते रुन्धते पापरुन्धते रुन्धत इति रुन्धते ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರಲ್ಲ. ಆ್ಯಕ್ಚುಲಿ ಈ ವಿಡಿಯೋ ಬಂದುಬಿಟ್ಟು 3.5 ಗಂಟೆಯ ಕಾರ್ಯಕ್ರಮದ ವಿಡಿಯೋ. ನಾನಿದನ್ನು ಫುಲ್ ಎಡಿಟ್ ಮಾಡಿ 30 ನಿಮಿಷಕ್ಕೆ ತಂದಿರುವಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.